ಸ್ವಚ್ಛತೆಯನ್ನು ಕಾಯ್ಪಾಡಿ. ನಾನೇನು ಹೇಳೋದಂದ್ರೆ ಸ್ವಚ್ಛತೆ, ನೀವು ಎಷ್ಟು ಸ್ವಚ್ಛತೆ ಕಾಯ್ಪಾಡ್ತಿರಲ್ಲ ಅಷ್ಟು ನೀವು ದೊಡ್ಡವರಾಗ್ತೀರಿ. ಜೈನ್ ಮಂದಿರದೊಳಗೆ ಹೋಗ್ರಿ, ನೀವು ಜೈನರು ಕುರುಬ್ರೆ, ಬೇರೆದವ್ರಲ್ಲ ಅವರು. ಅವ್ರ ಮಂದಿರದ ಹೋಗಿ ಒಂದು ಕಟ್ಟಿ ಸಿಗೋದಿಲ್ಲ ನಮಗೆ. ನಾವೇನು ಮಾಡ್ತೇವೆ, ಎಲ್ಲಿ ಬೇಕಾದಲ್ಲಿ ಬಂಡ ಚೆಲ್ತೇವೆ, ಎಲ್ಲಿ ಬೇಕಾದಲ್ಲಿ ಕಸ ಹಿಡ್ತೇವೆ. ಹಂಗೆ ಮಾಡ್ಕೊಬೇಡ್ರಿ. ಅವಾಗ ನೀವು ಒಂದು ಸ್ಥಾನ ಕೊಡಲೇಬೇಕು. ಆದರೆ ನಾವು ಇವತ್ತು ಗಂಡ ದೊಡ್ಡವನು ಅಂತ ಹೇಳಿ ನಾವು ಹೇಳ್ತೇವೆ, ಅಲ್ಲ. ನಮಗೆ ಮೂಲ, ಸೃಷ್ಟಿಗೆ ಮೂಲ ಹೆಣ್ಣು ಮಕ್ಕಳೇ ಮೂಲ ಕಾರಣ. ಅದೇ ಲೈಟ್ ಇದ್ರೆ ಹಾಕ್ರಿ ಒಳಗೆ. अगरबत्ती पण म्हणते ಅಲ್ಲಿ ಮೂಲ ಒಂದ್ ರೀತಿಯಲ್ಲಿ ಚಲೋ ಮಾಡ್ಯಾರಿ. ಇಲ್ಲ, ಚಂದ ಮಾಡ್ಯಾರ ಭಾಳ. ಅಲ್ಲ, ನಾನು ಸ್ವಚ್ಛತೆಯನ್ನು ಕಾಯ್ಪಾಡಿ. ನಾನೇನು ಹೇಳೋದಂದ್ರೆ ಸ್ವಚ್ಛತೆ, ನೀವು ಎಷ್ಟು ಸ್ವಚ್ಛತೆ ಕಾಯ್ಪಾಡ್ತಿರಲ್ಲ ಅಷ್ಟು ನೀವು ದೊಡ್ಡವರಾಗ್ತೀರಿ. ಜೈನ್ ಮಂದಿರದೊಳಗೆ ಹೋಗ್ರಿ, ನೀವು ಜೈನರು ಕುರುಬ್ರೆ, ಬೇರೆದವ್ರಲ್ಲ ಅವರು. ಅವ್ರ ಮಂದಿರದ ಹೋಗಿ ಒಂದು ಕಟ್ಟಿ ಸಿಗೋದಿಲ್ಲ ನಮಗೆ. ನಾವೇನು ಮಾಡ್ತೇವೆ,
ಎಲ್ಲಿ ಬೇಕಾದಲ್ಲಿ ಬಂಡ ಚೆಲ್ತೀವ, ಎಲ್ಲಿ ಬೇಕಾದಲ್ಲಿ ಕಸ ಹಿಡ್ತೀವ. ಹಂಗೆ ಮಾಡ್ಬಾರ್ದು ಹೋಗ್ಬೇಡ್ರಿ. ಅವಾಗ ನೀವು ದೊಡ್ಡವ್ರಾಗ್ತೀರಿ. ಈಗ ನೋಡ್ರಿ ಅದನ್ನ ನೀವು ಉದ್ರ ಕಡೆ ಇಟ್ರಿಲ್ಲ, ಅದು ಚಂದದ ಡಬ್ಬಿ ಇಡ್ರಿ. ಅಲ್ಲ, ನಾನೇನು ಹೇಳೋದು, ಚಂದದ ಡಬ್ಬಿ ಇಡ್ರಿ. ಅದು ನೋಡಿದ್ರು ಅಟ್ರಾಕ್ಷನ್ ಆಗಿರ್ಬೇಕು. ನಾವು ಎಲ್ಲಿದೋ ಬಣ್ಣ ಹಚ್ಚೋದು ಹುಡುಗ ತಂದೆಲ್ಲಿ ಇಡಬೇಡ್ರಿ. ಆಮೇಲೆ ಇದನ್ನ ಇಡ್ಬೇಕಂದ್ರೆ ವ್ಯವಸ್ಥಿತವಾಗಿ ಒಂದು ತಾಟವೋ ಒಂದು ಎದುರೋಗೋ ಸರಿ. ಚೆನ್ನಾಗಿ ಮಾಡಿ, ಚಲೋ ಮಾಡ್ಯಾರಿ ದೊಡ್ಡದಾಗ. ಭಾಳ ಬೆಸ್ಟ್ ಮಾಡಿ. ಕರಿ ಕಲ್ನಾಗ್ರಿ. ಹಾಂ, ಊರಲ್ಲಿ ನಿಕ್ಕ ಕರಿ ಕಲ್ ಅದ್ರಿ ಇದು. ಹಾಂ. ಕುರುಬರಿಗೆ ಮೂಲ ದೇವ, ಪ್ರಾಚೀನ ದೇವ, ದೊಡ್ಡ ದೇವ ಬೀರಪ್ಪ. ಬೀರಪ್ಪ ಬೇರೆ ದೇವರುಗಳು ಯಾರೂ ಅಲ್ಲ. ಇವೆಲ್ಲ ಉಳಿದು ಬಂದದ್ದೆಲ್ಲ 100-150 ವರ್ಷದವು. ಜಗತ್ತಿನಾಗ ಬೀರಪ್ಪ ದೊಡ್ಡ. ಬೀರಪ್ಪನ ಪೂಜೆ ಗ್ರೀಸ್, ಮಧ್ಯಪ್ರದೇಶ್, ಇದು ಮಧ್ಯ ಭಾರತ ಎಲ್ಲ ಊರಾಗನು ಅಂತ. ಬೀರಪ್ಪನನ್ನೇ ಇಂಗ್ಲೀಷರು ಹೀರೋ ಅಂತ ಬರೀತಾರೆ. ನಮ್ಗೆ ಗೊತ್ತಿಲ್ಲ ಅದು, ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಜಗತ್ತಿನಾಗ ಅವನ ಪೂಜೆ ಅದ. ಈ ಭಾಗದಾಗಂತೂ ಈ ದೇವ್ರ ಭಾಳ ವರ್ಷ ಇಲ್ಲ. ಈ ಚಿಂತಾಪುರ, ಚಿಂಚೋಳಿ, ಈ ಕಡೆ ಸೇಡಮ್ಮ, ಕಾಳಗಿ, ಪ್ರತಿಯೊಬ್ಬರು ಮನಿಗೊಳದಾಗನು ವಾರವಾರ ಬೀರಪ್ಪ ರೀ. ಈ ದೇವ್ರನ್ನೇ ರೀ ವಾರವಾರ ಬೀರಪ್ಪ ಅಂದ್ರೆ ನಮ್ಮನಿ ದೇವ್ರಿ ಅಂತಾರ ಅವ್ರು ಪ್ರತಿಯೊಬ್ಬರು. ಇನ್ನೊಂದಿದು ತಾಪ ಮೈಕ್, ಜಗತ್ತಿನೊಳಗ ಗುಡಿಗಳನ್ನು ಕಟ್ಟಿದವರು ಕುರುಬರೇ, ಯಾವ ಜಾತಿಯವರು ಕಟ್ಟಿಲ್ಲ. ಆಮೇಲೆ ಏನ್ ಮಾಡದ, ಕುರುಬರನ್ನ ಹಗೂರಾಗ ಸರಿಸಿ ಬೇರೆ ಒಳಗೆ ಬಂದು ಸೇರಿ ಹುಟ್ಟಿನ್ಯಾಗ ಹಾವು ಸೇರಿದಂಗ ಮಾಡಿದ. 52,000 ವರ್ಷಗಳ ಹಿಂದಿನಿಂದ ನಮ್ಮ ಕುರುಬರ ಇತಿಹಾಸ ಜಗತ್ತಿನೊಳಗದ. ನಮ್ಮ ಜನರಿಗೆ ಹೇಳಿಲ್ಲ ಯಾರೋ. ನೀವು ಓದುದಿಲ್ಲ, ನನ್ನ ಪುಸ್ತಕಗಳನ್ನು ಯಾರೋ ಒಬ್ರು ಓದಿದಿಲ್ಲ. ಓದಿದ್ರೆ ನಿಮ್ಗೆ ಜ್ಞಾನ ಬರ್ಬೇಕಲ್ಲ. ಈಗ ಬೀರಪ್ಪನ ಕೇಳ್ತೀವಿ, ಬೀರಪ್ಪನ ಇಲ್ಲಿ ಆಲಮಟ್ಟಿಗೆ ಹುಟ್ಟಿದ, ಇಲ್ಲಿ ಹುಟ್ಟಿದ, ಅಲ್ಲಿ ಹುಟ್ಟಿದ, ಅಲ್ಲಿ ಹುಟ್ಟಿದ ಹೇಳ್ತಾರೆ, ಹೌದಿಲ್ಲ? ಬೀರಪ್ಪ ಹುಟ್ಟಿದ್ದು ಸಿಂಧೂ ನದಿಯ ದಂಡೆಗೆ ಇರುವಂತ, ಚಂದ್ರಭಾಗ ನದಿಯ ದಡದಲ್ಲಿರುವಂತ ಚಂದ್ರಗಿರಿ ಪಟ್ಟಣದಲ್ಲಿ ಹುಟ್ಟಿದ. ಅರ್ಥ ಆತ? ನಾವು ಏನ್ ಬಿಡ್ತೀರಿ, ಇಲ್ಲಿ ಆಲ್ಮಟ್ಟಿರಿ, ಚಂದ್ರಗಿರಿ ಅಲ್ಲ. ಚೀಲ ಊಟಕ್ಕೆ ಉಪಯೋಗ ಮಾಡುವಂತ ಭಂಡಾರವನ್ನೇ ಅದ್ರ ಹಾಕಬೇಕು. ಮಣ್ಣಿಗೆ ಬಣ್ಣ ಹಚ್ಚಿದ್ದನ್ನ ನೀವು ದಯಮಾಡಿ ಯಾರು ಹಚ್ಚಾಕೋಬೇಡ್ರಿ. ಸೋಯಿ ಸಿಗ್ತದ ಅಂತೇಳಿ ಅಂತಂದು ಮಣ್ಣು ಮುಖಕ್ಕೆ ಮಣ್ಣು ಬಡ್ಕೊಂಡ್ರೆ ಏನರ್ಥ? ಅದು ಕಲರ್ದಾಗೆ ತಯಾರಾಗಿ ಶಾಪ ಮಣ್ಣು ಉಗ್ಗುತ್ತಾರ ಗೊತ್ತ. ಹಂಗ ಮಣ್ಣು ಮಣ್ಣು ಹಚ್ಕೊಳಕ್ ಹೋಗ್ಬೇಡ್ರಿ. ಅದಕ್ಕ ಏನಪ್ಪ, ಒಂದ್ 4 ದೊಡ್ಡ ಹೆಸರು ಬರ್ತಾರ ನಿಮ್ಗೆ. ದೊಡ್ಡ ಕಿರಾಣಿ ಅಂಗಡಿ ಒಳಗ ಏನು ಅರಿಶಿಣ ಪುಡಿ ಸಿಗ್ತಲ್ಲ ಊಟಕ್ಕೆ, ನಾವು ಅಡಿಗೆ ಅದನ್ನ ಹಾಕೋ. ಇದ್ರು ಭಾಳ ಅಲ್ಲ. ಅದ್ರ ಬಗ್ಗೆ ನಾನು ಅಭ್ಯಂತರ ಇಲ್ಲ. ಅದ್ರ ಬಗ್ಗೆ ಆದ್ರೆ ನಿಮ್ಗೆ ಹೇಳ್ತೀನಿ, ನಿಮ್ಗೆ ದಯಮಾಡಿ ಅಂತ ಮಾಡ್ಬೇಡ. ಹಾಕೋಬೇಡ. ಪೂಜಾರಿ ಯಾರತಾರ ನ್ಯಾಯಬದ್ಧವಾಗಿರ್ರಿ. ಈ ಪಾಲಿಟಿಕ್ಸ್ದವ್ರು ಬೆನ್ನು ಎಂದು ಯಾಕಾಲಕ್ಕೂ ಹತ್ತಬೇಡ್ರಿ. ಅಲ್ರಿ, ಅವ ಯಾವನೋ ನನ್ನ ಎಲೆಕ್ಷನ್ ನಿಂದಿರ್ತಾನ ಡಬ್ಬ್ಯಾಗ, ಕುರುಬರದೇ ಬೋಣಿಗೆ ಹಾಕಬೇಕು ಅಂತೇಳಿ ನಮ್ಮನ್ನು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಕುರುಬರು ಬೋಣಿಗೆ ಹಾಕಿದ ಮೇಲೆ ಅವ ಆರ್ಸಿ ಬರ್ತಾನೆ. ಆರ್ಸಿ ಬಂದ್ಮೇಲೆ ಒಮ್ಮೆ ಪೂಜಾರಿ ಮನೆಗೆ ಬಂದು ಮಾತಾಡ್ತಾನೇನ್ರಿ ಅವ. ಬೀರ್ ದೇವರದ ಗುಡಿಯ ಉದ್ಘಾಟನೆಗೆ ನಾನು ಹೋಗಿದ್ದೆ. ಅದಕ್ಕೊಂದು ಒಬ್ಬ ಮಿನಿಸ್ಟ್ರು, ಇಬ್ರು MLA ದೊಡ್ಡ ಮಂದಿನ ಕರೆಸಿದ್ರೆ
ಎಲ್ಲರೂ ಕರೆಸಿದ ಮೇಲೆ ನಾವು ನಾವು ಎಲ್ಲ ಮುಗಿದ ಮೇಲೆ ಅವು ಯಾನ ಅಲ್ಲೊಬ್ಬ ಗೌಡಿದ್ದ ಮನೆಗೆ ಊಟದ ವ್ಯವಸ್ಥೆ ಮಾಡಿದೆ. ನಮಗೇನು ಯಾರ ಕಡೆ ಊಟ ಮಾಡ್ತೀವಿ ಅದು ಪ್ರಶ್ನೆ ಇಲ್ಲ. ನಮ್ಮನ್ನ ಮಂತ್ರಿಗಳನ್ನ MLA ಒಳಗೆ ಕರ್ಕೊಂಡದ. ನಮ್ಮ ಬೀರ ದೇವರಿಗೆ ಸಂಬಂಧಪಟ್ಟಂತ ಪೂಜಾರಿಗಳನ್ನ ಎಲ್ಲರಿಗಿನ್ನ ದೂರನ ಕಟ್ಟೆ ಮೇಲೆ ಕೂಡಿಸ್ಬಿಟ್ಟ. ಒಳಗೆ ಕರೀಲಿಲ್ಲ. ದೊಡ್ಡದು ಏನಾಗಿತ್ತು ಒಳಗ. ನಾನು ಹೆಂಗೆ ನೋಡಿದೆ, ಏನ್ರಿ ಏನ್ ನಡೆಸಿದ್ರಿ ಅಂದ ಮಿನಿಸ್ಟರ್ಗಂತೆ. ಏನ್ರಿ ಏನ್ ನಡೆಸಿದ್ರಿ ಅಂತ. ಯಾಕ್ರಿ ಅಂದ್ರೆ, ಅಲ್ರಿ ಬೀರದವ್ರ ಗುಡಿ ಉದ್ಘಾಟನೆ ಮಾಡಿ ಬಂದಿರಿ, ಒಬ್ಬ ಪೂಜಾರಿ ಒಳಗದಾನೇನು? ಅವ ಯಾವ ರೆಡಿ ಮಾಡಿ ಅಂದಾನ, ಗೌಡ ಇಲ್ಲಿ ಬಾಯಿಲಿ ಅಂತಾನೆ. ಚಂದಿಂದ ಮಾತಾಡ್ತಾನೆ, ಯಾರಿಗೇನ ಆಗ್ತದೆ ಈಗೇನಾರಲ್ಲ. ಬೀರದವ್ರ ಗುಡಿ ಪೂಜಾರಿ ಮಾಡಿ ಬಂದಿರ್ಲಿಗ ಎಲ್ಲಪ್ಪ ಬೀರದೇವ್ರ ಪೂಜಾರಿಗಳು ಎಲ್ಲಿದಾರ ಇಲ್ಲಿ ಒಳಗ? ಫಸ್ಟ್ ಊಟಕ್ಕೆ ಅವ್ರಿಗೆ ಕೊಡ್ಬೇಕು. MLA MP ಗಳಿಗೆ 80 ಹಿಂದಗಡೆ ಊಟ ಕೊಡ್ಬೇಕು. ಇಲ್ಲ ಸರ್ ನಮ್ಮಲ್ಲಿ ಪದ್ಧತಿ ಇಲ್ಲ ನಾ ಎದ್ದು ಬಿಟ್ಟೆ. ಎದ್ದು ಹೊರಗೆ ಹೊರಟೆ. ನಿನ್ನ ಮನೆಗೆ ಯಾವ ತಿನ್ನಕ್ ಬಂದಾನೋ ಏನು ಹೊಟ್ಟೆಗಿಲಿದ್ ಬಂದು ತಿಳ್ಕೊಂಡೆ ನಾ ಗೌಡ ಅಂದೇನ. ಮಿನಿಸ್ಟರ್ ಅಂದ, ಅವರು ಬಿಜ್ಜರಿಗೆ ಇರೋದಾರ, ಅವ್ರು ಯಾರಿಗೂ ಕೇಳಂಗಿಲ್ಲ. ತಪ್ಪಾಗ್ಯದಂದ್ರು ಕಾಲಿಡಿ ಹೋಗೆಲ್ಲ ಪೂಜಾರಿಗಳು ಒಳಗೆ ಕರ್ಕೊಂಡ್ಬರ್ರಿ. ನಾವು MLA MP ಇವರು ಏನಿದ್ದೀವಲ್ಲ, ನಮಗೊಂದು ಬೇರೆ ಮೂಲ್ಯಾಗ ಇಡ್ಕೊಡು. ಏನೋ ನಾವೇನು ಕೊಡೋದ ನಮಗೆಲ್ಲ? MLA ಮಂತ್ರಿ ಅಂದ್ರೆ ಇಲ್ಲಿ ಕೊಡೋದ ನಿಮ್ಗೆ? ನಾವು ಹಾಕಿದ್ದು ನಾವು ಹಾಕಿದ್ ಮತ್ತೆ ಬಂದವ್ರು ನೀವು. ನಮ್ಮ ಬಿಕ್ಕಿಯಿಂದ ನೀವು ಬಂದಿರಿ. ಎಲ್ಲರೂ ಜಾಜಿ ಒಳಗೆ ಕೂಡಿಸ್ಕೊಂಡು ಮೊದಲು ಅವ್ರು ಊಟ ಆಗೋ ತನಕ ನಾವು ಯಾರು ಊಟ ಮಾಡಲಿಲ್ಲ. ಈ ರೀತಿ ಬರ್ಬೇಕ್ರಿ. ನಮ್ಮ ಲೀಡರ್ಗಳೆಲ್ಲ ಮಿನಿಸ್ಟರ್ ಕರೆದ್ಬಿಟ್ರೆ ಹೋಗ್ತಾರೆ ಬಿಕಾರ್ ಚೋಟ್ರ. ಧರ್ಮದ ಬಗ್ಗೆ ಅಭಿಮಾನಿಗಳಿಗೆ, ಧರ್ಮದ ಬಿಟ್ಟು ಯಾವನಾರು ಮಾತಾಡಿದಂತಂದ್ರೆ ಅವ್ನಿಗೆ ಒಟ್ಟ ಬೆಲೆ ಕೊಡೋಕೆ ಹೋಗ್ಬೇಡ್ರಿ. ನಾನು ಅದು ಹೇಳ್ತೀನಿ. ನೀವು ಅದೇ ಯಾರಿಗಾರು ಕರೆಸಿ ಬೋಣಿಗೆ ಮಾಡ್ರಿ ಅಂತಂದ್ರೆ ಒಂದು ಕಂಡೀಷನ್ ಇದೆ. ನಮ್ಮ ಇಡೀ ಕುರುಬರನ್ನ ಮೊಟ್ಟ ಮೊದಲೇ ಪಂಕ್ತಿ ಒಳಗೆ ನಿಮ್ಮ ಮನ್ಯಾಗ ಊಟ ಮಾಡ್ತಿದ್ರೆ ನಾವು ಬಂದು ನಿಮ್ಗೆ ಬೋಣಿಗೆ ಮಾಡ್ತೀವಿ. ಇಲ್ಲ ನಾವು ಬೋಣಿಗೆ ಮಾಡೋದಿಲ್ಲ. ನಾವು ಬೋಣಿಗೆ ಮಾಡ್ಲಿಕ್ಕೆ ನೀವೇಲೆ ಆರಿಸಿ ಬರ್ತಾನೆ. ಮತ್ತೊಂದು ವೇಳೆ ಅದು ಸುಳ್ಳು ಇದ್ರೆ ನಮ್ಮನ್ನ ಕಡೆದು ಯಾಕೆ ಮುಳುಗಿ ಮಾಡಿಸ್ತಾರೆ ನೀವು? ಹೌದು ಅಂತ ತಿಳ್ಕೊಡ್ರಿ, ಬೆಳೀರಿ, ಒಳ್ಳೇದನ್ನು ಕಲೀರಿ. ಮೊದಲು ನಾವು ಒಳ್ಳೇದವ್ರು ಆಗ್ಬೇಕಲ್ಲ. ನಾವು ಕುಡಿದು ಘಟನೆ ಬಿದ್ದು ಅಡ್ಡಾಡ್ಕೊಂತ ಹೋದ್ರೆ ನಿಮ್ಗೆ ಯಾರಿಗೂ ಬೆಲೆ ಸಿಗಲ್ಲ. ಕುರುಬರಾಗೇ ಇರ್ಬೇಕು. ನಮ್ಮ ಜನ ಭಾಳ ಜನ ಹಿಂಗಾಗ್ಯಾರ. ದಯಮಾಡಿ ಹಂಗೆ ಮಾಡಲಿ ಹೋಗ್ಬೇಡ್ರಿ. ನನ್ನ ಜೀವನದ ನಾನು ಧರ್ಮಗ್ರಂಥ ಬರೆದೇನಿ. ನಾನು ಸತ್ತ ಮೇಲೆ ಅದು ಸುಪ್ರೀಂ ಕೋರ್ಟ್ ಏನು ಹೇಳ್ತದ ಆ ಟೈಪ್ನಲ್ಲಿ ನಾನು ಧರ್ಮಗ್ರಂಥ ಬರೆದೇನಿ. ಓದ್ರಿ, ಪ್ರತಿಯೊಬ್ಬರು ಧರ್ಮಗ್ರಂಥಗಳನ್ನ ಇಟ್ಕೊಡ್ರಿ. ಮನೆಗಳು ಧರ್ಮಗ್ರಂಥ ಇಟ್ಟಂದು ನೀವು ದೊಡ್ಡವರಾಗ್ತೀರಿ. ಅಂದ್ರೆ ವಿಶೇಷವಾಗಿ ಪೂಜಾರಿಗಳು, ಲೀಡರ್ ಇದ್ದವರು ಧರ್ಮಗ್ರಂಥ ಇಟ್ಕೊಟ್ರಿ. ಅದ್ರೊಳಗೆ ಹುಟ್ಟಿನಿಂದ ಸಾಯುವ ತನಕ ಏನೇನು ಮಾಡ್ಬೇಕು ಅಂತ ಬರ್ದೇನಿ. ಜಗತ್ತಿನೊಳಗೆ ಯಾರ್ಯಾರು ಎಲ್ಲೆಲ್ಲಿ ಕುರುಬರು ಏನೇನು ಮಾಡ್ಯಾರ ಅನ್ನೋದು ಬರ್ದೇನಿ. ನಮ್ಮ ಭಾರತ ದೇಶದಲ್ಲಿ ಎಷ್ಟು ರಾಜರು ಕುರುಬರಾರ ಹೋಗ್ಯಾರ ಅದನ್ನು ಬರ್ತೀನಿ ನಾನು. ಅದಷ್ಟು ವಿವರಣೆ ಅದು ನಿಮ್ಗೆ ಎಲ್ಲದೂ ಸಿಗ್ತದೆ. ಮಗು ಹುಟ್ಟಿದ ಕೂಡಲೇ ಎಷ್ಟನೇ ದಿವಸಕ್ಕೆ ನಾವು ತೊಟ್ಲ ಹಾಕಬೇಕು, ಯಾವ ರೀತಿ ಹಾಕಬೇಕು, ಕುಬ್ಸ ಮಾಡಬೇಕಾದ್ರೂ ಒಂದು ಕಳ್ಳು ಕುಬ್ಸನೋ ಎರಡನೇ ಕುಬ್ಸನೋ ಹೆಂಗೆ ಮಾಡಬೇಕು, ಇವೆಲ್ಲವೂ ಅದ್ರೊಳಗತ್ತ. ಮಂದಿ ಕಡೆ ಹೋಗಿ ಕೇಳೋದು ಅವಶ್ಯಕತೆ ಇಲ್ಲ. ತಿಥಿ ಗಿತಿ ಎಲ್ಲ ಬರೆದು ಬಿಟ್ಟೆ ಇಂಥ ತಿಥಿ ಒಳಗೆ ನೀವು ಮಾಡ್ಬೇಕು. ಧರ್ಮಗ್ರಂಥ ಅಂತ ಹಂಗೆ ಇರ್ತದೆ. ಜಾತ್ರೆಗಳು ಹೆಂಗೆ ನಡೀತಾವ, ಡೊಳ್ಳು ಹೆಂಗೆ ಬಾರಿಸ್ಬೇಕು, ಡೊಳ್ಳಿನ ಹಾಡು ಹೆಂಗೆ ಹಾಡಬೇಕು. ಬೀರಪ್ಪ ಅನ್ನುವಂಥದ್ದು ಪಾಲಿ ಭಾಷೆದು ಶಬ್ದ. ಪಾಲಿ ಭಾಷೆ ಅಂದ್ರೆ ಯಾರು ಕುರಿ ಕಾಯುವಂಥ ಜನಾಂಗದವ್ರು ಆಡ್ತಾರೋ ಆ ಭಾಷೆ. ಬ್ರಹ್ಮ ಅಲ್ಲ. ಆ ಭರಮಂತಂದು ಈ ಬ್ರಾಹ್ಮಣರು ಬ್ರಹ್ಮ ಅಂತ ಹೇಳಿದ್ರು. ಭರಮ ಪಾಲಿ ಭಾಷೆ, ಅದು ಕುರುಬರ ಭಾಷೆ. ಹೌದು, ಅದನ್ನ ಮಾಡ್ಕೊಡಿ. ಈಗ ವಿಠಲನ ಭಕ್ತರು ಮಾಡ್ತಾರೆ.
ಬೀರದೇವರ ಮಂದಿರದಲ್ಲಿ ಸೇರಿದ ಸಮಸ್ತ ನನ್ನ ಸಹೋದರಿಯರೇ, ತಾಯಂದಿರೇ, ಮಕ್ಕಳೇ ಮತ್ತು ಹಿರಿಯರೇ, ಹಾಲು ಮತ್ತು ಧರ್ಮದಲ್ಲಿ ಎರಡು ನಿಯಮಗಳು ಬಹಳಷ್ಟು ಮಹತ್ವವಾಗಿದೆ. ಪತಿಗೆ ಅಥವಾ ಗಂಡನಿಗೆ ಎಷ್ಟು ಮಹತ್ವ ಇದೆಯೋ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಿಗೆ ಹೆಣ್ಮಕ್ಕಳಿಗೆ ಮಹತ್ವ ಇದೆ. ಹೆಣ್ಣು ಇಲ್ಲದೆ ನಾವು ಜನ್ಮ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹೆಣ್ಣು 9 ತಿಂಗಳು ಹೊತ್ತು ನಮ್ಮನ್ನು ಬೆಳೆಸಿ ಈ ಭೂಮಿಗೆ ಬಿಡ್ತಾರೆ. ಗಂಡಿನಕ್ಕಿಂತಲೂ ಹೆಣ್ಣಿನ ಶಕ್ತಿ ಮತ್ತು ಶ್ರಮ ಬಹಳ ಇರೋದ್ರಿಂದ ನಮ್ಮ ಸಮಾಜದಲ್ಲಿ ತಾಯಿಯನ್ನೇ ದೇವರು ಅಂತ ಹೇಳಿ ಕರೆಯುವಂತಹ ತಿಳ್ಕೊಳ್ಳುವಂತ ನಮ್ಮಲ್ಲಿ ಸುಮಾರು 10-15 ಸಾವಿರ ವರ್ಷಗಳಿಂದ ತಾಯಿಯನ್ನೇ ಪೂಜೆ ಮಾಡ್ತಿದ್ದೀವಿ. ಅಲ್ಲೇ ತಂದೆ ಇರಲಿಲ್ಲ. ಯಾವುದೇ ವಿಷಯದಲ್ಲಿ ಬಂದಾಗ ತಾಯಿಯ ಹೊರತಾಗಿ ನಾವು ಜಗತ್ತಿಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನಮ್ಮ ಬಂಧು ಬಾಂಧವರು ಹೇಳ್ತೀನಿ, ಯಾವಾಗಲೂ ಹೆಣ್ಣಿಗೆ ಒಂದು ಸ್ಥಾನ ಕೊಡಲೇಬೇಕು. ಆದ್ರೆ ನಾವು ಇವತ್ತ ಗಂಡ ದೊಡ್ಡವನು ಅಂತ ಹೇಳಿ ನಾವು ಹೇಳ್ತೇವೆ. ಅಲ್ಲ, ನಮಗೆ ಮೂಲ, ಸೃಷ್ಟಿಗೆ ಮೂಲ ಹೆಣ್ಣು ಮಕ್ಕಳೇ ಮೂಲ ಕಾರಣ. ಆದ್ದರಿಂದ ನಾವು ಜಗತ್ತಿನೊಳಗೆ ಮೊಟ್ಟ ಮೊದಲನೆಯ ದೇವರನ್ನು ನಾವು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇ ಹೆಣ್ಣು ಮಕ್ಕಳಿಂದ. ನೀವು ಸಾವಿರಾರು ವರ್ಷಗಳ ಹಿಂದೆ ಹೋದ್ರೆ ಎಲ್ಲ ದೇವಿ ಮಂದಿರಗಳೇ ಇದ್ದು ಪುರುಷ ಮಂದಿರಗಳು ಇರಲಿಲ್ಲ. ಯಾಕಂದ್ರೆ ಸೃಷ್ಟಿಗೆ ಅವ್ರ ಮೂಲ ಕಾರಣ. ಆಮೇಲೆ ಇತ್ತೀಚೆಗೆ ಗಂಡ ದೇವರುಗಳು ಬಂದಿದ್ದಾವೆ. 7 ಮಕ್ಕಳ ತಾಯಿ, 9 ಮಕ್ಕಳ ತಾಯಿ, ಇದನ್ನೆಲ್ಲ ಕೇಳ್ತಿರ್ತೀವಿ ನಾವೆಲ್ಲ. ಅದಕ್ಕೆ ಹೆಣ್ಣಿನ ಪಾತ್ರ ಈ ಕುರುಬರಲ್ಲಿ ಬಹಳಷ್ಟು ಮಹತ್ವ ಇದೆ. ಗಂಡು ಕೇವಲ ಒಬ್ಬ ವ್ಯಕ್ತಿಯ ಜನನಕ್ಕೆ ಕಾರಣ ಆಗಿದ್ರೆ, ಹೆಣ್ಣು ಅದನ್ನು ಪಾಲನೆ ಪೋಷಣೆ ಮಾಡಿ, ಅದಕ್ಕೆ ಶಿಕ್ಷಣ ನೀಡಿ, ವಿದ್ಯಾಬುದ್ಧಿಗಳನ್ನು ಕಲಿಸುವುದು, ಒಳ್ಳೆ ಗುಣಗಳನ್ನು ಕಲಿಸುವಂತ ಶಕ್ತಿ ಹೆಣ್ಣಿಗೆ ಮಾತ್ರ ಇರ್ತದೆ, ಗಂಡಿಗೆ ಇರುವುದಿಲ್ಲ. ನೋಡಿ, ಎಲ್ಲದ ಹೆಣ್ಣರ ತಾಯಿಯನ್ನೇ ಬುದ್ಧಿ ಹೇಳ್ತಿರ್ತಾಳ, ಗಂಡ ಏನ್ ಬರ್ತಾನ ಹೋಗ್ಬಿಡ್ತಾನ ಕೆಲಸ. ಆದ್ದರಿಂದ ಒಬ್ಬ ವ್ಯಕ್ತಿಯನ್ನ ನಾವು ಇವತ್ತ ಒಳ್ಳೆ ವ್ಯಕ್ತಿಯನ್ನಾಗಿ ನಿರೂಪಿಸುವಲ್ಲಿ ಅಪ್ಪನಿಗಿಂತಲೂ ತಾಯಿಯದು ಬಹಳ ಮಹತ್ವ ಇರ್ತದೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೋಬೇಕು. ನಾವು ಮನೆಯಲ್ಲಿ ಒಂದು ಪದ್ಧತಿ ನಮ್ಮಲ್ಲೇ ಇದೆ. ನಿಮ್ಮಲ್ಲಿ ಎಷ್ಟು ಜನ ಇದೆ ನನಗೆ ಗೊತ್ತಿಲ್ಲ. ನಾವು ಊಟಕ್ಕೆ ಕೂತ್ರೆ ಎಲ್ಲ ಹೆಣ್ಣು ಮಕ್ಕಳು ನಮ್ಮ ಜೊತೆಗೆ ಊಟಕ್ಕೆ ಕೂಡ್ತಾರೆ. ನೀವು ಮೊದಲು ಗಂಡಗೆ ತಿನ್ಲಿ, ಗಂಡಗೆ ತಿನ್ಲಿ, ಉಳಿದ್ರೆ ನಾ ತಿಂತೀನಿ ಅಂತ ನೀವಂತ. ನಮ್ಮ ಮನೆಯೊಳಗೆ ಆ ಪದ್ಧತಿ ಇಲ್ಲ. ನಾವೆಲ್ಲರೂ ಸೇರೇ ಕೂಟ. ಈಗಾದ್ರೂ ನನ್ನ ಹೆಂಡತಿನೂ ನಾನು ಒಂದೇ ತಾಟಿನಲ್ಲಿ ಊಟ ಮಾಡ್ತೀವಿ ನಾವು. ನಿಮ್ಗೆ ಬಹಳ ಆಶ್ಚರ್ಯ ಆಗ್ಬೋದಲ್ಲ.
ಅದ್ರ ವಾಸ್ತವದಲ್ಲಿ ಅದು ಸತ್ಯ. ಅದನ್ನ ನೀವು ಅಳವಡಿಸ್ಕೊಂಡ್ಬಿಡ್ರಿ. ನಾ ಗಂಡಸರ್ಗೂ ಹೇಳ್ತೀನಿ, ಹೆಣ್ಣು ಮಕ್ಕಳನ್ನ ಬಿಟ್ಟು ನೀವೇನು ಮಾಡಕ್ ಹೋಗ್ಬೇಡ್ರಿ. ನೀವೇನು ತಿಂತಿರೋ ಹೆಣ್ಣು ಮಕ್ಕಳು ತಿನ್ಬೇಕು. ನಿಮ್ಮಲ್ಲಿ ಆ ಭಾವನೆ ತೆಗಿಬೇಕು. ಗಂಡ ತಿಂದ್ಮೇಲೆ ನಾನು ತಿಂತೀನಿ ಅನ್ನೋದು ಭಾವನೆ ತೆಗಿಬೇಕು. ಯಾಕಂದ್ರೆ ನೀವು ಇಬ್ರು ಕೂಡಿದಾಗ ಜಗತ್ತು ಹುಟ್ಟುತ್ತದೆ. ಅದಕ್ಕೆ ನಾನು ನಮ್ಮ ಹೆಣ್ಣು ಮಕ್ಕಳನ್ನೆಲ್ಲೂ ಪರಿವರ್ತನೆ ಆಗಬೇಕು. ಪರಿವರ್ತನೆಯಾಗಿ ಇಬ್ರು ಒಂದೇ ರೀತಿಯಿಂದ ಬದುಕಬೇಕು ಅನ್ನೋದಂಥದ್ದು ನಾವು ಕಲ್ಕೋಬೇಕು. ನೀವು ಕಲೀಲಿಲ್ಲ ಅಂದ್ರೂ ನಿಮ್ಮ ಗಂಡಂದಿರಿಗೂ ಕಲಿಸ್ಬೇಕು. ಅದೇ ರೀತಿ ನಾವು ಆಚಾರ ವಿಚಾರದಲ್ಲಿ ಕೂಡ ಪ್ರತಿಯೊಬ್ಬ ಹೆಣ್ಣಾಗಲಿ ಗಂಡಾಗಲಿ ಬೆಳಿಗ್ಗೆ ಸ್ನಾನ ಮಾಡಿದ ಮೇಲೆ 2 ಬಟ್ಟಿನ, ನಾನೇನು ಬರ್ದೇನಿಲ್ಲ, 2 ಬಟ್ಟಿನ ಭಂಡಾರವನ್ನು ಹಚ್ಕೋಬೇಕು. ಯಾವ ಕಾಲಕ್ಕೂ ವಿಭೂತಿ ಹಚ್ಕೊಳ್ಳಬಾರದು. ವಿಭೂತಿ ನಮ್ಮದಲ್ಲ. ವಿಭೂತಿ ಬಡ್ಕೊಳ್ಳಿ ನಾವು ದೊಡ್ಡವರು ಅಂತೇಳಿ ನೀವೆಲ್ಲ ಭಾಳ ತಿಳ್ಕೋತ್ರಿ. ವಿಭೂತಿ ನಮಗಿಂತಿಲ್ಲ ಕೆಳ ವರ್ಗದವರು ಹಚ್ಚಿಕೊಳ್ಳುವಂತಹದ್ದು. ನಿಮ್ಗೆ ಯಾರು ಹೇಳ್ಬೇಕಂತ? ನಾನು ಅನೇಕ ಮಂದಿರಗಳಲ್ಲಿ ವಿಭೂತಿ ಇಟ್ಟಿದ್ದನ್ನು ನಾನು ನೋಡಿದಾಗ ಹೇಳಿದೆ, ಮೊದಲ ಪೂಜಾರಿಗೆ ಈ ವಿಭೂತಿ ಮೊದಲು ತೆಗೆದಿರಂತೆ. ಭಂಡಾರನೇ ಇರಬೇಕು, ಅದು ಶುದ್ಧ ಭಂಡಾರ, ಮಣ್ಣು ಬೆರೆಸಿದ್ದು ಅಲ್ಲ. ಈ ರೀತಿಯಿಂದ ನೀವು ಕಲಿಯಿರಿ. ನಿಮ್ಮ ಮಕ್ಕಳನ್ನು ಒಳ್ಳೆಯ ಮಕ್ಕಳನ್ನಾಗಿ ಬೆಳೆಸುವಂಥ ಶಕ್ತಿ ಹೆಣ್ಣು ಮಕ್ಕಳಿಗೆ ಇದೆ. ಅದಕ್ಕೆ ಅದನ್ನು ನೀವು ಮಾತನ್ನು ಮಾಡಬೇಕಾಗಿಲ್ಲ ಅಂತ ಮಾತನ್ನು ಹೇಳಿ, ಆಚಾರ ವಿಚಾರಗಳನ್ನು ಮಾತ್ರ ನಾವು ಸ್ಪಷ್ಟವಾಗಿ ಮಾಡಬೇಕು. ಆಚಾರ ವಿಚಾರಗಳನ್ನು ಬಿಟ್ಟು ನಾವು ಮಾಡಬಾರ್ದು. ನಮ್ಮನ್ನ ಇಷ್ಟು ದೊಡ್ಡ ಸಮಾಜದ ನಮ್ಮನ್ನ ಬೇರೆಯವರು ಕೆಳದವರು, ಕೆಳವರ್ಗದವರು, ಕೆಳದವರು ಅಂತ ಹೇಳ್ತಾರ. ದಯಮಾಡಿ ಕುರುಬರು ಯಾವ ಕಾಲಕ್ಕೂ ಕೆಳಗಿನವರಲ್ಲ. ಇಡೀ ದೇಶದ ಜನರ ತಲೆ ಮೇಲೆ ಆಶೀರ್ವಾದ ಮಾಡಿ ದೀಕ್ಷೆ ಕೊಟ್ಟವರೇ ಕುರುಬರು. ಅಂದ್ಮೇಲೆ ದೊಡ್ಡವರು ಕುರುಬರು ಆಗ್ತಾವ, ಬೇರೆದವ್ರು ಆಗ್ತಾರೆ. ಯಾರೋ ಬೇರೆ ಬೇರೆದವ್ರು ದೊಡ್ಡವರು ಅಂತ ಹೇಳ್ಕೊತೀರಿ. ಅಲ್ಲ, ಅವ್ರು ಯಾರು ದೊಡ್ಡವರಲ್ಲ. ಕುರುಬರು ಬಿಟ್ಟರೆ ಯಾರು ದೊಡ್ಡವರಲ್ಲ ಜಗತ್ತಿನಲ್ಲಿ. ಅದಕ್ಕೆ ಹೆಣ್ಣು ಮಕ್ಕಳು ಕೂಡ ನಮ್ಗೆ ನಿಮ್ಮಲ್ಲಿ ತಿಳ್ಕೊಡ್ರಿ. ನಾವು ಅತ್ಯಂತ ಉಚ್ಚ ಮಟ್ಟದವರು, ನಾವು ದೊಡ್ಡ ಪ್ರಮಾಣದವರು. ನಾವು ಶಾಲೆಗೆ ಹೋಗದೇ ಇದ್ರೂ ಕೂಡ ನಮ್ಮ ವಿಚಾರಗಳನ್ನ ಒಳ್ಳೆ ವಿಚಾರಗಳು. ನಾನು ಇಡೀ ಭಾರತ ದೇಶ ಅಡ್ಡಾಡ್ತೀನಿ. ಕಾಶ್ಮೀರು, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಎಲ್ಲ ರಾಜ್ಯಗಳನ್ನ ನಾನು ಅಡ್ಡಾಡಿ ನಾನು ಶ್ರೇಷ್ಠ ಅಂತ ಹೇಳ್ತೀನಿ ನಾನು. ಅದಕ್ಕೆ ನನಗೆ ಯಾರೋ ವಿರೋಧ ಮಾಡೋದಲ್ಲ. ಯಾಕಂದ್ರೆ ಇದ್ದದ್ದು ನಾವು ನಿಜವಾಗ್ಲೂ ಕುರುಬರು ಶ್ರೇಷ್ಠ. ಕುರುಬರು ಮುಟ್ಟಿದ್ರು ಅಂದ್ರೆ ಅವ್ರು ಪಾವನಾಗ್ತಾರೆ. ನಿಮಗೆ ಹೇಳ್ತಾರ ಕುರುಬ್ರೇ ಕುರುಬರು. ಒಂದ್ ವೇಳೆ ನಮ್ಮನ್ನ ಟೀಕೆ ಮಾಡುವಂತಾರ ಮನೆಗೆ ಯಾಕೆ ಹೋಗಿ ಊಟ ಮಾಡ್ತೀರಿ? ನಿಮ್ಗೆ ಹೊಟ್ಟಿಗಿಲ್ಲ? ತಾಟ ಎತ್ತಿಡ್ರಿ, ತೊಳಿರಿ ಅನ್ನುವಂಥ ಮನೆಗೆ ದಯಮಾಡಿ ಊಟಕ್ಕೆ ಹೋಗ್ಬೇಡ, ಯಾರು ಹೋಗ್ಬೇಡ. ನಾನು ಶಿಂದಗಿ ತಾಲೂಕಿನಾಗ ಒಂದು ಹಳ್ಳಿ ಒಳಗೆ ಒಂದು ದೊಡ್ಡ ಜಗಳ ಆಯ್ತು. ಅದನ್ನ ಹೇಳ್ಬಿಡ್ತೀನಿ. ಒಂದೇ ಒಂದು ದಿವಸ ಒಂದು 20 ಜೀಪ್ ಮಾಡ್ಕೊಂಡು ನನ್ನ ಮನೆಗೆ ಬಂದರು. ಏನಾಗಿದೆ? ಇಲ್ರಿ, ನಮ್ಮಲ್ಲಿ ಇರುವಂತಹ ಕೆಲವು ಲಿಂಗಾಯತರು ನಮ್ಮ ಪಾಲಿಕೆನೇ ತಗೊಂಡು ಹೋಗ್ತಾರೆ. ದೇವ್ರು ನಮ್ಮವ್ರಿ, ಆದ್ರೆ ನೀವು ಊಟ ಮಾಡಿ ನೀವೇ ತಾಟ ತಂದು ನೀವೇ ತೊಳೆದು ಹೋಗ್ಬೇಕು ಅನ್ನುವಂಥದ್ದು ಅವ್ರ ಕಂಡೀಷನ್. ದೇವ್ರು ನಮ್ಮದು, ಪಲ್ಲಕ್ಕಿ ನಮ್ಮದು, ನಾವು ಊಟ ಮಾಡಿ ಬಡಿಸೋದು ಹೇಗೆ? ಈ ವಿಷಯ ಬಂದಾಗ ನಾನು ಅವಾಗ SM ಕೃಷ್ಣ ಮುಖ್ಯಮಂತ್ರಿಗಳಿದ್ದರು. ಸೀದಾ ಬೆಂಗಳೂರಿಗೆ ಹೋದೆ ನಾನು. SM ಕೃಷ್ಣ ಅವರ, ನೀವು ಮುಖ್ಯಮಂತ್ರಿ ಆಗಿದ್ರಿ, ಇವತ್ತಾದ್ರೂ ಶ್ರೇಷ್ಠವಾದ ಕುರುಬರಿಗೆ
ಪ್ರತ್ಯೇಕ ಅಗಲ್ ತೊಗೊಂಡು ಬಂದು ನೀವು ಊಟ ಮಾಡಿ ತೊಳೆದಿಡ್ರಿ ಅಂತಿರಲ್ಲ. ಹಂಗಂದ್ರೆ ನಿಮ್ದು ಏನು ಮುಖ್ಯಮಂತ್ರಿ ಮಹತ್ವ ಏನು ನಿಮ್ದು? ಆದಾಗ ಏನ್ ಮಾಡಲಿ, ಈಗ ಎಂದಿಗೆ ಅದು ಎನ್ಕ್ವೈರಿ ಹಾಕ್ಬೇಕಂತ ಕೂತೆ ಬೆಂಗಳೂರಿನಾಗ. ಸರಿ ಅಂತೇಳಿ ಮರುದಿವ್ಸ 4 ಮಂದಿ ಪೊಲೀಸ್ ಆಫೀಸರ್ನ ನೇಮಿಸಿ ಎನ್ಕ್ವೈರಿ ಕಳಿಸ್ಬಿಟ್ಟು, ಎನ್ಕ್ವೈರಿ ಕಳಿಸಿದ ಕೂಡಲೇ ವಿಷಯ ಬಂತು. ನಾನು ಹೋಗಿದ್ದೆ ಅಲ್ಲಿ. ನಾನು ಹೇಳಿದೆ, ನೀವು ನಮ್ಮ ಕುರುಬರಿಗೆ ಈ ರೀತಿ ನೀವು ಎತ್ತಿ ನೀರು ಹಾಕುವುದು ಅಥವಾ ಇದನ್ನ ಮಾಡ್ತಿರಲ್ಲ, ಯಾಕೆ ಮಾಡ್ತೀರಿ ಅಂದ್ರೆ ಅವ್ರಂದ್ರು, ಇಲ್ರಿ ನಾವು ಅನಾದಿ ಕಾಲದಿಂದ ಕುರುಬರಿಗೆ ನಾವು ನೀರು ಎತ್ತಿ ಹಾಕ್ತೇವು ಅಂತ ಹೇಳಿದ್ರು ಅವ್ರು. ನಾನು ಹೇಳಿದೆ, ಅನಾದಿ ಕಾಲದಿಂದ ಕಾಲ ಯಾವುದು ಅಂತ ಕೇಳಿದೆ. ಬಸವಣ್ಣವರ ಕಾಲದಿಂದ ಅಂತ ಹೇಳಿದ್ರು. ಬಸವಣ್ಣ ಇದ್ದದ್ದೇ 12ನೇ ಶತಮಾನದಾಗ. ನಾವು ಕುರುಬರು ಇದ್ದಿದ್ದು 52,000 ವರ್ಷಗಳ ಹಿಂದಿಂದ. ಆಗ ದೊಡ್ಡವ್ರು ಯಾರಾಗಬೇಕು? ನಾವು ನಿಮಗೆ ನೀರು ಎತ್ತಿ ಹಾಕ್ತಿದ್ದೆವು ಅನಾದಿ ಕಾಲದಿಂದ ಅಂತಂದ್ರೆ ನಾವು ತಯಾರದೇವು. ಆಫೀಸರ್ಸ್ ಹೇಳಿದೆ, ಇವ್ರಿಗೆಲ್ಲ ಹೇಳಿದೆ, ಅನಾದಿ ಕಾಲದಿಂದ ನಾವು ನೀರು ಬೇರೆಯವರಿಗೆ ಎತ್ತಿ ಹಾಕಿದ್ದೇವೆ, ಇದು ದಾಖಲೆ ಅದ. ಹಾಗಾದ್ರೆ ನಾವು ಎತ್ತಿ ಹಾಕೊಂಡಿದ್ದೀವಿ ನೀರು. ಆಮೇಲೆ ಅಲ್ಲೇ ಹೇಳಿದೆ, ಇನ್ನು ಮೇಲೆ ಯಾಕೆ ಕುರುಬರು ಇವ್ರಿಗೆ ದೇವರನ್ನು ಒಯ್ಬೇಡ್ರಿ ಅಂತ ಹೇಳ್ಬಿಟ್ಟೆ. ದೇವರು ನಮ್ಮದು, ನಿಮ್ಮನಿಗೆ ಅದಕ್ಕೆ ಬರ್ಬೇಕು ನಾವು. ಅವಾಗ ಎಲ್ಲ ಆಫೀಸರ್ಸ್ ಅಂತೂ ಹೆಂಗ್ರಿ ಅಂತ. ಇಲ್ಲ, ಅವ್ರು ಹೇಳೋದು ಕರೆಕ್ಟ್ ಅದಂತ. ನೀವು 12ನೇ ಶತಮಾನದಾಗಿಂತ ಈ ಕಡೆನಲ್ಲ, ನೀವು ಇಲ್ಲ ಅಂತ ಹೇಳ್ಬೇಕದವರು. ಅದಕ್ಕಿಂತ ಹಿಂದೊತ್ತು ನೀವಿಲ್ಲ, ಅದಕ್ಕಿಂತ ಹಿಂದೆ ನಾವು ಅದೇವ. ಅವಾಗೆಲ್ಲ ಹೇಳಿದ್ರು ಅವರು, ಇಲ್ಲ ನೀವು ಬಿಜ್ಜರಿಗೆ ಅವರು ಹೇಳೋದಂತ ಮಾತು ನೀವು ಕೇಳದೇ ಇದ್ದಾರೆ, ನಿಮ್ಮ ಊರಿಗೆ ಪುಂಡ ಗಂಧಾಯ ಹಾಕ್ತೇವ, ಕರೆಂಟ್ ಬಂದ್ ಮಾಡ್ತೇವ, ಬಸ್ ಬಂದ್ ಮಾಡ್ತೇವ, ಎಲ್ಲ ಬಂದ್ ಮಾಡ್ತೇವ ಅಂತ ಹೇಳಿ. ಅವಾಗ 1-2 ತಾಸು ಚರ್ಚೆ ಮಾಡಿ, ಇಲ್ಲರಿ ನಾವು ಆಟ ನಾವೇ ತರ್ತೇವು ಅಂತಂದ್ರೆ. ನಾವ್ಯಾರು ಹೊತ್ಕೊಂಡ್ಬಿಡ್ಬೋಲ್ಲ, ಇವತ್ತೇ ಆಗಬೇಕು. ಅದು ವೀರದೇವ್ರ ಗುಡಿದು 500 ತಾಟಗಳನ್ನು ಖರೀದಿ ಮಾಡಿಸಿ ತಂದು ನಿಮ್ಮ ಮನೆಗೆ ಪಲ್ಲಕ್ಕಿ ತರಿಸ್ಬೇಕಂದ್ರೆ ಈ ತಾಟಗಳನ್ನ ನಿಮ್ಮ ಹೆಣ್ಮಕ್ಳು ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕು ಮನೆಗೆ. ಊಟ ಮುಗಿದ ಮೇಲೆ ಅದನ್ನು ತೊಳೆದು ಮತ್ತೆ ತಂದು ಗುಡಿಗೆ ಕೊಡ್ಬೇಕು. ಈ ಕಂಡೀಷನ್ ಇದ್ರೆ ನಾವು ಒಪ್ಕೋತೀನಿ ಅಂತ ಹೇಳಿದ್ರೆ ಒಪ್ಕೊಂಡ್ಬಿಟ್ರಿ. ಈಗ ಅಲ್ಲಿ ಏನ್ ಪದ್ಧತಿ ಅದಂದ್ರೆ, ನಿಮ್ ದೇವ್ರು ಯಾರೇ ಕರ್ಸ್ಬೇಕಂತಂದ್ರೆ ಕುರುಬರು ಗುಡಿಯೊಳಗಿಂದ ತಾಟಗಳನ್ನ ಅವ್ರ ಹೆಣ್ಮಕ್ಳು ತಲೆ ಮೇಲೆ ಹೊತ್ಕೊಂಡು ಊದಿಸ್ಕೊಂತ ಬಾರಿಸ್ಕೊಂತ ಊರಿಗೆ ಕರ್ಕೊಂಡು ಹೋಗಿ ಊಟ ಮಾಡಿದ ಮೇಲೆ ಊಟ ಮೇಲೆ ತಾಟೆಲ್ಲ ತೊಳೆದು ಮತ್ತೆ ತಲೆ ಮೇಲೆ ಇಟ್ಕೊಂಡು ಬಂದ ಗುಡಿಗೆ ತಂದು ಕೊಡ್ತಾರೆ. ಇದು ನನ್ನ ಬದಲಾವಣೆ ಮಾಡಬೇಕು. ಅದನ್ನ ನಾವು ಮಾಡುವಂತ ಶಕ್ತಿ ನಮ್ಮಲ್ಲಿ ಇಲ್ಲ. ನಿಮ್ಗೆ ಇತಿಹಾಸ ಗೊತ್ತಿಲ್ಲ. ಕಡೆಗೆ SM ಕೃಷ್ಣಮ್ಮ ಅಂದ್ರು, ಅಂತೂ ನೀವು ಗೆದ್ದರಿ ಅಂತೇಳಿ. ನಾವು ಆ ರೀತಿ ಇರ್ಬೇಕು. ನಾವು ಯಾರು ತಳವರ್ಗದವ್ರಲ್ಲ, ನಾವು ದೇವರ ವರ್ಗದವರು. ನಮ್ಮ ದೇವರು ಇದ್ರೆ ನಿಮ್ದು ಏನು ನಡೆಯದೇ ಇಲ್ಲ. ಅದಕ್ಕೆ ಈ ಮನಸ್ಸನ್ನ ನೀವು ಇಟ್ಟುಕೊಂಡು, ನಿಮ್ಮನ್ನ ಯಾರಾದರೂ ತುಚ್ಛ ರೀತಿಯಿಂದ ತಿಳ್ಕೋತಿದ್ರೆ ಅಂಥವ್ರ ಮನೆಗೆ ಯಾವ ಊಟಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ನೀವು ಕರ್ದಲ್ಲಿ ಅನ್ಕೊಂಡು ನೀವು ತಂದು ಇಟ್ಕೊಂಡು ನೀವು ಹೊಂಟ್ಬಿಟ್ಟಿರ್ತೀರಿ. ದಯಮಾಡಿ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕುರುಬರು ಏನು ಅನ್ನೋದನ್ನ ನಾನು ಇವತ್ತು ಹೇಳಿದ್ದೀನಿ ಎಲ್ಲರಿಗೆ. ನಾವು ಯಾರ ಮೇಲೆ ವಿರೋಧ ಮಾಡೋದು ಬೇಕಾಗಿಲ್ಲ, ಈರ್ಷ್ಯೆ ಮಾಡೋದು ಬೇಕಾಗಿಲ್ಲ. ಆದ್ರೆ ನಮ್ಮ ಮೇಲೆ ನಿಮ್ಮ ಅಧಿಕಾರ ನಡೆಯುವಂಗಿಲ್ಲ. ನಮ್ಮ ಮೇಲೆ ನಿಮ್ಮ ಅಧಿಕಾರ ನಡೆಯಂಗಿಲ್ಲ. ನಾವೆಲ್ಲರೂ ಕೂಡಿ ಇರೋಣ, ಕೂಡೇ ಬರೋಣ. ನಮ್ಮ ಮನೆಗೆ ಅವ್ರು ಊಟ ಮಾಡ್ಲಿ, ಊಟ ನಾವು ನೋಡ್ಬಿಟ್ಟ ಅದೇ ಆದ್ರೆ ನಮ್ಮನ್ನ ಕೆಳಗಿನವರು ಅಂತ ಹೇಳಿ ಏನೇ ಹೇಳ್ತಿರಲ್ಲ, ಇದು ಮಾತ್ರ ಒಪ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ಮನಸ್ಸು ಗಟ್ಟಿ ಮಾಡ್ರಿ. ಈ ರೀತಿ ಇಡ್ರಿ. 2 ವರ್ಷ ಆದ್ಮೇಲೆ ನೋಡ್ರಿ ನಿಮ್ ಹೆಂಗ್ ಬದಲಾವಣೆ ಆಗ್ಬಿಟ್ಟಿರ್ತೈತೆ. ಎಲ್ಲರೂ ಬದಲಾವಣೆ ಆಗ್ಬಿಟ್ಟಿರ್ತಾರೆ. ಎಲ್ಲೇ ಕುರುಬರು ನಮಸ್ಕಾರ ನಮಸ್ಕಾರ ಅಂತ
ಯಜಮಾನ್ ಅಲ್ಲ ಯಜಮಾನ್ರು ಕುರುಬ್ರನ್ನ ಮತ್ತೆ ಯಾಕೆ ವಿಭೂತಿ ಹಚ್ಕೊಂಡ್ರಿ ಹೇಳ್ರಿ. ಯಾವುದೇ ಇತಿಹಾಸದಲ್ಲಿ ಕುರುಬರು ವಿಭೂತಿ ಹಚ್ಕೊಳ್ದು ಅಂತ ನನಗೆ ತೋರಿಸ್ಬಿಡ್ರಿ, ನಾನು ನಿಮ್ಗೆ ಕಾಲು ಹಿಡಿತೀನಿ. ದಯಮಾಡಿ ಹಚ್ಕೊಳಕ್ ಹೋಗ್ಬೇಡಿ. ನಾವು ದೊಡ್ಡವರು ಆಗ್ಬೇಕಂದ್ರೆ ನೀವು ಇರ್ತೀರಿ, ಆದ್ರೆ ನೀವು ಕೆಳಗಾಗಲಿದ್ದೀರಿ. ದಯಮಾಡಿ ಯಾವ ಕಾಲಕ್ಕೂ ವಿಭೂತಿ ಹಚ್ಕೋಬೇಡ, ನಮ್ಮ ಗುಡಿ ಒಳಗೂ ವಿಭೂತಿ ಇಡಬೇಡಿ. ನಮ್ಮಲ್ಲಿ ಒಕ್ಕಟ್ಟಿದೆ. ಧರ್ಮದ ವಿಷಯ ಬಂತು ಅಂದ್ರೆ ನಾವು ಒಂದಾಗಬೇಕು. ಧರ್ಮದ ವಿಷಯ ಬಂದ ಕೂಡ ಅವನ್ ನಾಲ್ಕು ಕಡೆ ಇವನ್ ನಾಲ್ಕು ಕಡೆ ಇವನ್ ನಾಲ್ಕು ಕಡೆ ಅಂದ್ರೆ ಮತ್ತೆ ಉಂಟೋಗಿಲ್ಲ. ನಾವು ರಾಜಕೀಯ ವಿಷಯನ ಹೇಳೋದಿಲ್ಲ. ಈ ರಾಜಕೀಯ ವಿಷಯ ಯಾವ್ದಾರ ಯಾವ್ದಾರ ಪಾರ್ಟಿಗೆ ಮಾಡಿದ್ರೆ ನಮ್ಮದು ಬೇಕಾಗಿಲ್ಲ. ಆದ್ರೆ ಧರ್ಮದ ವಿಷಯ ಬಂದಾಗ ಅಂತ ನೀವು ಒಂದಾಗಬೇಕು. ಎಷ್ಟು ಹೇಳಿ ನನಗೆ ಅವಕಾಶ ಕೊಟ್ಟಿರಿ. ಎಲ್ಲರಿಗೂ ಕೂಡ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು लिंगेश्वर महाराज की जय। ಕಲಬುರಗಿ ತಾಲೂಕಿನ ಹಿರೇಕೌಲಿಯ ಗ್ರಾಮದಲ್ಲಿ ವಾಸವಾಗಿರುವಂತ ಬೀರಣ್ಣ ಮುತ್ಯರು ಕೂಡ ಶಿವಶರಣಪ್ಪ ಹಿರೇಪೂಜಾರರು ಶಾಲು ಸನ್ಮಾನ ಮಾಡಬೇಕೆಂದು ಕೇಳಿಕೊಳ್ತೀವಿ. ಮಾತ್ರ ಮಾತ್ರ ಮುಂದೆ ಇದ್ರ ಮುಖ್ಯ ಬಂದ್ರು ಹಂಗೆ ಅದಕ್ಕೆ ಹೇಳತ್ತೇವೆ ಪಾಠ ಇದು ದೇವೇಂದ್ರ ಗುತ್ತೇರಿಗೂ ಕೂಡ ಯಾವ ಕೋರವಾರ ಗ್ರಾಮದ ಸಮಾಜ ಸದ್ಭಕ್ತರಿಂದ ಸನ್ಮಾನ ಕಾರ್ಯಕ್ರಮ ಮಾಡಬಹುದು. ಹೆಸರಿಗೆ ಕಡ್ದಾಳ ಮಂದಿ ಜಾಸ್ತಿ ಆಗಿದ್ರಿ. ಹೌದ್ರಿ, ನನ್ನ ಹೆಸರು ಇರಲಿಲ್ಲ, ನಿಮ್ಮ ಹೆಸರು ಏನಾಗುದ ಏನಿಲ್ಲ. ಮನಸ್ಸೊಂದು ಸ್ವಚ್ಛ ಭಗವಂತ ಉಪದೇಶಿಗರು ಪುಣ್ಯನೇರಿ ಭಾಗಚಾರ ಹೆಸರು ನೀವು ಈ ಭಾಗದಾಗ ಎಲ್ಲರೂ ಏನದ್ರಿ ಒಂದ್ 10-20 ಮಂದಿ ಪೂಜಾರಿ ಕೂಡಿ ಒಂದ್ಸರಿ ಕೂಡಿ ಕರ್ಸಿ ನಾ ಬರ್ತೀನಿ. ಗುರುಗಳು ಬಂದಿಲ್ಲ ಖರೇನ ಯಾಕೆ ಸರಳ ಸ್ವಭಾವದಿಂದ ನಮಗ ಬೇಡಂತಾರವ್ರು. ಆದರೂ ಕೂಡ ದೈವದ ಅಪೇಕ್ಷೆ ಮೇರೆಗೆ ಇಬ್ಬರು ಅಣ್ಣ ತಮ್ಮಂದರಿಗೆ ಸನ್ಮಾನ ಕಾರ್ಯಕ್ರಮ ಮೇಲಿತ್ತು. ಇನ್ನೊಬ್ಬರಿಗೆ ನಾವ್ ಯಾರಿಗೆ ಮಾತ್ರ ಅಭಿಮಾನಿಗಳು ನಾವೆಲ್ಲ ಈ ಯೂಟ್ಯೂಬ್ದಾಗ ಹೋಗ್ತಾರ ಅಲ್ಲಿ ಅವರು ಕಾರಣ. ಆ ಹುಡುಗನಿಗೆ ಕೂಡ ಈ ಊರಿನ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಮಾಡ್ಬೇಕಂತ ನಾನು ಊರಿನ ಹಿರಿಯರಲ್ಲಿ ಕೇಳ್ಕೊಳ್ತೀನಿ. ಹೋರ ಮಿತ್ರೊಬ್ರು ಹೋಗ್ತಾರ ಹೋರಿ ನಾವೊಬ್ರಿಗೆ ಹೋಗ್ತೀವಿ. ಎಲ್ಲ ಅವನೇ ಕಾರಣ ಮುಚ್ಚವ ಸಂಕಟ ಇದ್ರೆ ಹಿಂಗಿರ್ತಾವ. ಬಾರಿ ಸೋತಿ ಇದಾವ ಮುಚ್ಚವ ಸಂಕಟ ಉಣಿಸ್ತಾರ ನಾವು ಹಾಗೆಲ್ಲ ಎಲ್ಲ ಮುಗೀತಲ್ಲ. ಎಲ್ಲರೂ ಪಾಳಿಗೆ ನಿಂತು ಬರ್ರಿ. ಎಲ್ಲ ತೆಗೆದ ಬಿಡ್ರಿ. ಚಲೋ ಚಲೋ ಭಾಳ ಚಲೋ ಸ್ಲೋ. ಅದು ದೊಡ್ಡ ಕ್ಯಾಮ್ರಾ ಇದೆ, 50,000 ರೂಪಾಯಿ ಕ್ಯಾಮ್ರಾ ಇದೆ ಮೊಬೈಲ್. ಹಾ ಹಾ ಬಿಡು. ನೀವು ತೋರಿ ಸರ್
ಅವನು ಹುಷಾರ್ ದಿನ ಅದ್ರಾಗ ಇರ್ತಾನ.